ಈಗ ನಮ್ಮ ರಾಜ್ಯದ 2 ಉಪಚುನಾವಣೆಗಳ ಸುದ್ದಿಗೆ ಬರೋಣ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಂತಹ ಕ್ಷೇತ್ರಗಳು. ಎರಡೂ ಕಡೆಗಳಲ್ಲಿ ಶಾಸಕರು ಸಾವಿಗೀಡಾಗಿದ್ದರಿಂದಾಗಿ ನಡೀತಾ ಇರುವ ಉಪಚುನಾವಣೆ. ಎರಡೂ ಕಡೆಗಳಲ್ಲಿ ಕಾಂಗ್ರೆಸ್ಸು ಆ ಶಾಸಕರುಗಳ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದೆ. ವೀರಣ್ಣ ಚರಂತಿಮಠ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ. ಭಾಳ ಕಾನ್ಫಿಡೆಂಟ್ ಇದ್ದಾರೆ ಅವರು. ನೋಡೋಣ ರಿಸಲ್ಟ್ ಏನಾಗುತ್ತೋ 4ನೇ ತಾರೀಕಿಗೆ, ಮೇ 4ಕ್ಕೆ. ಆತ್ಮವಿಶ್ವಾಸ ಮಾತ್ರ ತುಂಬಿ ತುಳುಕ್ತಾ ಇದೆ ಅವರಿಗೆ. ಇವರ ವಿರುದ್ಧ ಉಮೇಶ್ ಮೇಟಿ, ದಿವಂಗತ HY ಮೇಟಿ ಅವರ ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಒಂದು 68% ವೋಟಿಂಗ್ ಆಗಿದೆ ಇಲ್ಲಿ. ದಾವಣಗೆರೆ ಇಲ್ಲೂ 68%, ಬಟ್ ರಾತ್ರಿ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನೀವು ಟ್ರೆಂಡ್ ನೋಡಿದ್ರೆ ಜನರಲ್ ಎಲೆಕ್ಷನ್ಗಿಂತ ಬೈ ಎಲೆಕ್ಷನ್ಗಳಲ್ಲಿ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗುತ್ತೆ, ಭಾಳ ಜಾಸ್ತಿ ಆಗುತ್ತೆ. ಇಲ್ಲಿ ಪ್ರಚಾರದ ಲೆವೆಲ್ಲೇ ಬೇರೆ. ದುಡ್ಡು ಹಂಚಿರ್ತಾರೆ ವಿಪರೀತ, ಅದರಲ್ಲೇನು ಮುಚ್ಚುಮರೆ. 2023ರಲ್ಲಿ 69% ಆಗಿದ್ದು ಈಗ 68% ಆಗಿದೆಯಂತೆ. ರಾತ್ರಿ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಜಾಸ್ತಿ ಆಗಬಹುದಾಗಿತ್ತು ದಾವಣಗೆರೆಯಲ್ಲಿ. ಇದು ಬೇರೆ ಏನೋ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಕಾಂಗ್ರೆಸ್ ಕ್ಯಾಂಡಿಡೇಟು. ಇವರ ವಿರುದ್ಧ ಶ್ರೀನಿವಾಸ್ ದಾಸಕರಿಯಪ್ಪ. ಯಾವಾಗಲೂ ಇಲ್ಲಿ ಕಾಂಗ್ರೆಸ್ ವರ್ಸಸ್ BJPನೇ ಆಗೋದು. ಈ ಸಲ ಟ್ರಯಾಂಗ್ಯುಲರ್ ಫೈಟ್ ಏನಾದ್ರು ಆಗಬಹುದಾ? ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವ ದೊಡ್ಡ ಕ್ಯಾಂಪೇನ್ ನಡೀತು. ಕಾಂಗ್ರೆಸ್ ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಡ್ತು. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ಮಾಡಿ ನಾಮಿನೇಷನ್ ವಾಪಸ್ ತಗೊಳ್ಳದೆ ಆಮೇಲೆ ಬಂದು ಕಣದಿಂದ ನಿವೃತ್ತಿ ಘೋಷಣೆ ಮಾಡಿದ್ರು. ಕಣದಲ್ಲಿ 14 ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಉಳ್ಕೊಂಡಿದ್ದಾರೆ. SDPI ಸೇರಿದಂತೆ ಪಕ್ಷೇತರರು ಎಲ್ಲ ಸೇರಿಸಿದ್ರೆ 14 ಜನ ಆಗ್ತಾರೆ. ಅವರು ಎಷ್ಟು ಓಟ್ ತಗೊಳ್ತಾರೆ ಅನ್ನುವುದರ ಆಧಾರದ ಮೇಲೆ ಇಲ್ಲಿನ ಸೋಲು ಗೆಲುವುಗಳ ನಿರ್ಧಾರ ಆಗತ್ತೆ. ಇಲ್ಲೂ 68% ಆಗಿದೆ ವೋಟಿಂಗು. ಇಂಟ್ರೆಸ್ಟಿಂಗ್ ಇದೆ. ಮೊದಲಿಗೆ ಬಾಗಲಕೋಟೆ ಕುತೂಹಲಕಾರಿಯಾಗಿತ್ತು, ಏಕಾಏಕಿ ದಾವಣಗೆರೆಗೆ ಅದೊಂದು ಕುತೂಹಲ ಬಂತು. ಇಲ್ಲಿ ಮುಸ್ಲಿಂ ಅಸಮಾಧಾನ ಅನ್ನೋ ಒಂದು ಫ್ಯಾಕ್ಟರ್ ಇಲ್ಲದೆ ಹೋದರೆ ಆ ಕ್ಷೇತ್ರ ಪಕ್ಕಾ ಕಾಂಗ್ರೆಸ್ಸಿಂದೆ. ಈ ಅಸಮಾಧಾನ ವೋಟಿಂಗ್ ಮೇಲೆ ಎಷ್ಟು ಪ್ರಮಾಣದ ಪ್ರಭಾವ ಬೀರಿದೆ ಅನ್ನುವುದರ ಆಧಾರ 4ನೇ ತಾರೀಕಿಗೆ ಗೊತ್ತಾಗೋದು. ಇವತ್ತು ರಾತ್ರಿ ಕ್ಯಾಲ್ಕುಲೇಷನ್ ಆಗ್ತವೆ. ಯಾವ್ಯಾವ ಬೂತಲ್ಲಿ ಎಷ್ಟೆಷ್ಟು % ವೋಟ್ ಆಗಿದೆ, ಯಾವ್ಯಾವ ಬೂತ್ನಲ್ಲಿ ಯಾವ್ಯಾವ ಕಮ್ಯುನಿಟಿಯವರು ಹೈಯೆಸ್ಟ್ ಇದ್ದಾರೆ, ಅದರ ಆಧಾರದ ಮೇಲೆ ಒಂದು ಕ್ಯಾಲ್ಕುಲೇಷನ್ ಆಗುತ್ತೆ ಇವತ್ತು. ಎರಡೂ ಕಡೆಯವರಿಗೆ ಗೆಲುವಿನ ವಿಶ್ವಾಸ ಇದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಮತ್ತು ವೀರಣ್ಣ ಚರಂತಿಮಠ ಇಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರೂರಲ್ ಚೆನ್ನಾಗಿದೆ, ಸಿಟಿಯಲ್ಲಿ ಚೆನ್ನಾಗಿದೆ. ಕಾಂಗ್ರೆಸ್ ಪರ ಗಾಳಿದೆ, ಹಿಂಗೆ ಚೆನ್ನಾಗಿದೆ. ಎಷ್ಟು ಲೀಡ್ ನಿರೀಕ್ಷೆ ಮಾಡ್ತೀರಿ? ನೋಡೋಣ, ಈಗ 15ರಿಂದ 20 ಸಾವಿರ ಇರ್ಬೋದು, ಅಷ್ಟು ಆಗ್ಬೋದು. ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡಿ ನಮಗೆ ಇವತ್ತು ಇಷ್ಟು ಪರವಾಗಿದೆ. ನಾವೇ ಆರಿಸಿ ಬರೋದು. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿ. ನಮ್ಮ ತಂದೆ ಇಲ್ಲ ಅಂದ್ರೆ ನಮ್ಗೆ ಚುನಾವಣೆ ಮಾಡೋಕ್ಕಾಗಲ್ಲ. ನೀವೊಬ್ರು ಯಾರು ಬರ್ಬೇಕಂದ್ರೆ ನಮ್ಮ ತಂದೆ ಜೈಲಲ್ಲಿ ಅಂತ ಅವ್ರು ಬಂದು ಚುನಾವಣೆ ಮಾಡಿದ್ದಾರೆ. 100%. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿ. ನಮ್ಮ ತಂದೆ ಇಲ್ಲ ಅಂದ್ರೆ ನಮ್ಗೆ ಚುನಾವಣೆ ಮಾಡೋಕ್ಕಾಗಲ್ಲ. ನೀವೊಬ್ರು ಯಾರು ಬರ್ಬೇಕಂದ್ರೆ ನಮ್ಮ ತಂದೆ ಜೈಲಲ್ಲಿ ಅಂತ ಅವ್ರು ಬಂದು ಚುನಾವಣೆ ಮಾಡಿದ್ದಾರೆ. 100%. ಚೆನ್ನಾಗಿದ್ದಾರೆ. ರೂರಲ್ ಚೆನ್ನಾಗಿದೆ, ಸಿಟಿಯಲ್ಲಿ ಚೆನ್ನಾಗಿದೆ. 66ನೇ ಬೂತ್ನಲ್ಲಿ ಮತದಾನ ಮಾಡಿ ಬಂದಿದ್ದೇನೆ. ಎಲ್ಲ ಬೂತ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೇನೆ. ಎಲ್ಲ ಉತ್ಸಾಹದಿಂದ ಜನ ಮತದಾನಕ್ಕೆ ಬರ್ತಾ ಇದ್ದಾರೆ. ಆದರೆ ಮತದಾನ ಮಾಡುವಂಥವರು ನಮ್ಮ ಮತಕ್ಷೇತ್ರದ ಜನತೆ ತಾನೆ, ಅವರು ಮತದಾನ ಮಾಡ್ತಾ ಇದ್ದಾರೆ. CM ಬಂದು ಇಲ್ಲಿ ಮತದಾನ ಮಾಡ್ತಾ ಇದ್ದಾರೆ. 66ನೇ ಬೂತ್ನಲ್ಲಿ ಮತದಾನ ಮಾಡಿ ಬಂದಿದ್ದೇನೆ. ಎಲ್ಲ ಬೂತ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೇನೆ. ಎಲ್ಲ ಉತ್ಸಾಹದಿಂದ ಜನ ಮತದಾನಕ್ಕೆ ಬರ್ತಾ ಇದ್ದಾರೆ. ಆದರೆ ಮತದಾನ ಮಾಡುವಂಥವರು ನಮ್ಮ ಮತಕ್ಷೇತ್ರದ ಜನತೆ ತಾನೆ,
ಅವರು ಮತದಾನ ಮಾಡ್ತಾ ಇದ್ದಾರೆ. CM ಬಂದು ಇಲ್ಲಿ ಮತದಾನ ಮಾಡ್ತಾ ಇದ್ದಾರೆ. 66ನೇ ಬೂತ್ನಲ್ಲಿ ಮತದಾನ ಮಾಡಿ ಬಂದಿದ್ದೇನೆ. ಎಲ್ಲ ಬೂತ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಎಲ್ಲ ಉತ್ಸಾಹದಿಂದ ಜನ ಮತದಾನಕ್ಕೆ ಬರ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.